ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ಸಂಚಿಕೆಯಲ್ಲಿ ನಡೆಯೋ ಘಟನೆಗಳು ಸಂಪೂರ್ಣ ಕಥಾನಕವನ್ನೇ ಬದಲಿಸೋ ಮಟ್ಟಕ್ಕಿರ್ತವೆ. ಇವತ್ತಿನ ಎಪಿಸೋಡ್ ಸಂಪೂರ್ಣವಾಗಿ ಭಾವನೆ, ಕೋಪ, ನಂಬಿಕೆ ದ್ರೋಹ ಮತ್ತು ಕುಟುಂಬದ ಗೌರವದ ಮೇಲೆ ಕಟ್ಟಲ್ಪಟ್ಟ ಒಂದು ದೊಡ್ಡ ಸ್ಫೋಟದಂತೆ ಅನಿಸುತ್ತದೆ. ಸಾವಿತ್ರಿ ಮತ್ತು ವಿನಂತಿ ಬಗ್ಗೆ ಸತ್ಯ ಬಹಿರಂಗವಾದ ಕ್ಷಣದಿಂದಲೇ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಇಷ್ಟೊತ್ತಿನವರೆಗೂ ನಂಬಿಕೆಯ ಮುಖವಾಡ ಹಾಕಿಕೊಂಡಿದ್ದವರ ನಿಜ ಸ್ವರೂಪ ಹೊರಬಂದಾಗ ಶಿವರಾಮೇಗೌಡರ ಮನಸ್ಸಿನಲ್ಲಿ ಉಂಟಾಗುವ ಆ ಕೋಪ, ಆ ನಿರಾಸೆ, ಆ ದ್ರೋಹದ ನೋವು, ಅವು ಮಾತಿನಲ್ಲಿ ಹೇಳಲಾರದಷ್ಟು ತೀವ್ರವಾಗಿರುತ್ತದೆ. ಭದ್ರನ ಮನಸ್ಸಿನೊಳಗೂ ಅದೇ ರೀತಿ ಒಂದು ಯುದ್ಧ ನಡೆಯುತ್ತಿದೆ. ಅವನು ತನ್ನ ಅಪ್ಪನಿಗಾಗಿ ತನ್ನ ಪ್ರೀತಿಯನ್ನು ಬಲಿಕೊಟ್ಟಿದ್ದಾನೆ, ವಿದ್ಯಾಳನ್ನು ದೂರ ಮಾಡಿದ್ದಾನೆ, ಮನೆಯ ಗೌರವಕ್ಕಾಗಿ ತನ್ನ ಹೃದಯದ ಮಾತನ್ನೇ ಮರ್ತಿದ್ದಾನೆ. ಆದರೆ ಈಗ ತನ್ನ ಅಪ್ಪನನ್ನೇ ಮೋಸ ಮಾಡಿದವರು ತನ್ನ ಎದುರು ನಿಂತಿರುವಾಗ ಅವನು ಸುಮ್ಮನೆ ತಾಳಿ ಕಟ್ಟಿಬಿಡ್ಬೇಕಾ? ಆ ಪ್ರಶ್ನೆ ಅವನೊಳಗೆ ಬೆಂಕಿಯಂತೆ ಹೊತ್ತಿಕೊಳ್ಳುತ್ತದೆ. ಇಷ್ಟೆಲ್ಲ ಮಾಡಿದ್ಮನೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಯೋಚಿಸ್ತೀಯಾ ಅಂತ ಭದ್ರನ ಕಂಠದಲ್ಲಿ ಕೇಳಿಬರುವ ಆ ಆಕ್ರೋಶ ಅವನೊಳಗಿನ ನೈತಿಕ ಬಲವನ್ನು ತೋರಿಸುತ್ತದೆ. ವಿನಂತಿ ಅದನ್ನು ತಡೆಯಲು ಯತ್ನಿಸುತ್ತಾಳೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವಳು ಹೇಳುವಾಗ ಅವಳ ಮಾತಿನೊಳಗೆ ಆತಂಕ ಹೆಚ್ಚು, ಸತ್ಯ ಕಡಿಮೆ ಅನ್ನೋದು ಸ್ಪಷ್ಟವಾಗುತ್ತದೆ. ಆದರೆ ಭದ್ರಾ ಅಲ್ಲಿ ನಿಂತುಕೊಂಡು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನಪ್ಪನಿಗೆ ಮೋಸ ಮಾಡಿದವರ ಜೊತೆ ನಾನು ಜೀವನ ಸಾಗಿಸಲಾರೆ. ಈ ಒಂದು ಮಾತು ಮನೆ ಮಾತಾಗಿ ಹೋಗುತ್ತದೆ. ಶಿವರಾಮೇಗೌಡರು ಕೂಡ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತಾರೆ. ಈ ಮದುವೆ ನಡೆಯಲ್ಲ ಅನ್ನೋ ಅವರ ಘೋಷಣೆ ಮನೆಯ ಗೋಡೆಗಳನ್ನೇ ಕಂಬಿಸುವಷ್ಟು ಗಂಭೀರವಾಗಿರುತ್ತದೆ. ಸಾವಿತ್ರಿ ಕೊನೆವರೆಗೂ ಯತ್ನಿಸುತ್ತಾಳೆ. ಮೊದಲು ಮದುವೆಯಾಗಲಿ, ಆಮೇಲೆ ಮಾತಾಡೋಣ ಅಂತ ಅವಳು ಹೇಳುವಾಗ ಅವಳ ಉದ್ದೇಶ ಕುಟುಂಬ ಒಗ್ಗಟ್ಟು ಅಲ್ಲ, ತನ್ನ ಲೆಕ್ಕ ಸರಿಪಡಿಸಿಕೊಳ್ಳೋದು ಅನ್ನೋದು ಸ್ಪಷ್ಟವಾಗುತ್ತದೆ. ಆದರೆ ಶಿವರಾಮೇಗೌಡರು ಇನ್ನೂ ತಗ್ಗೋ ಹಂತ ದಾಟಿದ್ದಾರೆ. ತಂಗಿಯಂತ ಕಾಪಾಡಿಕೊಂಡಿದ್ದವಳು ಹೀಗೊಂದು ಮೋಸ ಮಾಡಿದ್ದಾಳೆ ಅನ್ನೋ ನೋವು ಅವರ ಮಾತುಗಳಲ್ಲಿ ಸ್ಪಷ್ಟವಾಗುತ್ತದೆ. ಇನ್ನು ಮುಂದೆ ನಿನಗೂ ಈ ಮನಗೂ ಸಂಬಂಧ ಇಲ್ಲ ಅನ್ನೋ ಅವರ ನಿರ್ಧಾರ ಕಥೆಯ ದೊಡ್ಡ ತಿರುವಾಗುತ್ತದೆ. ಮನೆಯ ಹಿರಿಯರಾದ ಈಶ್ವರಿ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ವಿದ್ಯಾಳಿಗೆ ಎಷ್ಟು ಅನ್ಯಾಯ ಆಯಿತು, ನೀವು ನೋಡ್ಕೊಂಡು ಖುಷಿಪಟ್ರಿ. ಈ ಮಾತು ಕೇಳಿದಾಗ ಸಾವಿತ್ರಿಯ ಮುಖದಲ್ಲಿ ಮೊದಲ ಬಾರಿಗೆ ಭಯ ಕಾಣಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಅವಳು ಮತ್ತೊಂದು ಬಾಂಬ್ ಸಿಡಿಸುತ್ತಾಳೆ, ಇದು ನನ್ನ ತವರು ಮನೆ, ನನಗೆ ಆಸ್ತಿ ಪಾಲು ಬೇಕು. ಇಲ್ಲಿಂದ ಕಥೆ ಮತ್ತೊಂದು ಹಂತಕ್ಕೆ ಹೋಗುತ್ತದೆ. ಇಷ್ಟೊತ್ತಿನವರೆಗೂ ಭಾವನೆಗಳ ಮೇಲೆ ನಡೆದ ವಾದ ಈಗ ಆಸ್ತಿಯ ಮೇಲೆ ಹೋಗುತ್ತದೆ. ಶಿವರಾಮೇಗೌಡರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಆಸ್ತಿ ನನ್ನ ಶ್ರಮದ ಫಲ. ಆ ಕ್ಷಣದಲ್ಲಿ ಕುಟುಂಬದ ಬಾಂಧವ್ಯ ಸಂಪೂರ್ಣವಾಗಿ ಚೂರುಚೂರಾಗುತ್ತದೆ. ವಿನಂತಿ ಭದ್ರನ ಬಳಿ ಬೇಡಿಕೊಳ್ಳುವಾಗ ಅವಳ ಕಣ್ಣುಗಳಲ್ಲಿ ಮದುವೆಯ ಆಸೆಗಿಂತ ತನ್ನ ಪ್ಲಾನ್ ಹಾಳಾದ ಕೋಪ ಹೆಚ್ಚು ಕಾಣಿಸುತ್ತದೆ. ಭದ್ರಾ ಮಾತ್ರ ತಲೆ ತಗ್ಗಿಸುವುದಿಲ್ಲ. ಅವನ ಮೌನವೇ ಅವನ ನಿರ್ಧಾರವನ್ನು ಸ್ಪಷ್ಟಪಡಿಸುತ್ತದೆ. ಸಾವಿತ್ರಿ ಇನ್ನೂ ಬೆದರಿಕೆ ಹಾಕಲು ಪ್ರಯತ್ನಿಸುತ್ತಾಳೆ. ಪಂಚಾಯಿತಿ, ಸ್ಟೇಷನ್, ಎಲ್ಲಿಗೆ ಬೇಕಾದರೂ ಹೋಗ್ತೀನಿ. ಆದರೆ ಈಗ ಮನೆಯವರು ಅವಳ ಮಾತಿಗೆ ಬೆದರುವ ಹಂತ ದಾಟಿದ್ದಾರೆ. ಶಿವರಾಮೇಗೌಡರು ಮೊದಲ ಬಾರಿಗೆ ತಂಗಿಯ ಮೇಲೆ ಕೈಯೆತ್ತುವ ಮಟ್ಟಿಗೆ ಕೋಪಗೊಳ್ಳುತ್ತಾರೆ. ಆ ಕ್ಷಣದಲ್ಲಿ ಕುಟುಂಬದ ಎಲ್ಲ ಗೌರವ, ಪ್ರೀತಿ, ನೆನಪುಗಳು ಒಂದೇ ಹೊತ್ತಿನಲ್ಲಿ ಕರಗಿದಂತೆ ಕಾಣಿಸುತ್ತದೆ. ಸಾವಿತ್ರಿ ಈ ಮನೆಯಿಂದ ಹೋಗಲ್ಲ ಅಂತ ಹಠ ಹಿಡಿದಾಗ ಕಥೆ ಕ್ಲೈಮ್ಯಾಕ್ಸ್ ಮಟ್ಟ ತಲುಪುತ್ತದೆ. ಆದರೆ ಅಂತಿಮವಾಗಿ ಶಿವರಾಮೇಗೌಡರ ಮಾತೇ ಅಂತಿಮ, ಮೊದಲು ಈ ಮನೆಯಿಂದ ಹೊರಗೆ ಹೋಗಿ. ಈ ಒಂದು ವಾಕ್ಯ ಸಾವಿತ್ರಿ ಮತ್ತು ವಿನಂತಿಯ ಕನಸುಗಳಿಗೆ ತೆರೆ ಎಳೆಯುತ್ತದೆ. ನಾಳಿನ ಸಂಚಿಕೆಯಲ್ಲಿ ಇದು ಹೇಗೆ ಮುಕ್ತಾಯವಾಗುತ್ತದೆ? ಸಾವಿತ್ರಿ ನಿಜವಾಗ್ಲೂ ಮನೆಯಿಂದ ಹೊರಗೆ ಹೋಗ್ತಾಳಾ ಅಥವಾ ಇನ್ನೊಂದು ದೊಡ್ಡ ಪ್ಲಾನ್ ರೆಡಿ ಮಾಡ್ತಾಳಾ? ಭದ್ರಾ ತನ್ನ ನಿರ್ಧಾರದಲ್ಲಿ ಕೊನೆವರೆಗೂ ನಿಂತ್ಕೊಳ್ತಾನಾ? ವಿದ್ಯಾಳಿಗೆ ಕೊನೆಗೂ ನ್ಯಾಯ ಸಿಗುತ್ತದಾ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ, ಭದ್ರಾ ಸರಿಯಾದ ನಿರ್ಧಾರ ತೆಗೆದುಕೊಂಡನಾ ಇಲ್ವಾ ಅನ್ನೋದನ್ನು ತಿಳಿಸಿ. ಹಾಗೆ ಇಂತಹ ಡೀಟೇಲ್ಡ್ ಎಮೋಷನಲ್ ಎಕ್ಸ್ಪ್ಲನೇಷನ್ ಪ್ರತಿದಿನ ನೋಡಬೇಕು ಅಂದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.